ಕಾದು ಕಾದು ಸೋತ್ ಹೋಗಿದ್ದೀನಿ ನಾನು. ಇವ್ರು ಯಾವಾಗ ನನ್ನ ಅರ್ಥ ಮಾಡ್ಕೋತಾರೋ, ಯಾವಾಗ ಇವ್ರು ನನ್ನ ಜೊತೆ ಮಾತಾಡ್ತಾರೋ. ಅತ್ತೆ ಹೇಳ್ದಾಗೆ ಪವಾಡನೇ ಆಗ್ಬೋದಾ? ಇವ್ರು ಇನ್ಮೇಲೆ ನನ್ನ ಮೇಲೆ ಡಿಪೆಂಡ್ ಆಗಿರ್ತಾರ? ನೆನ್ಸ್ಕೊಂಡ್ರೆ ಮೈಯೆಲ್ಲ ರೋಮಾಂಚನ ಅನ್ಸುತ್ತೆ. ಗೌರಿ, ಟವೆಲ್ ಕೊಡು. ಗೌರಿ, ಬೆನ್ನುಜ್ಜು. ಗೌರಿ, ತಿಂಡಿ ಕೊಡು. ಕರ್ಚೀಫ್ ಕೊಡು ಗೌರಿ. ಇವ್ರ ಬಾಯಲ್ಲಿ ಸದಾ ಗೌರಿ ಗೌರಿ ಅನ್ನೋ ಮಾತೆ ಬರ್ತಾ ಇರುತ್ತೆ ಅನ್ಸುತ್ತೆ. ಆ ಒಂದೇ ಒಂದು ಮಾತಿಗೋಸ್ಕರ, ಆ ಒಂದೇ ಒಂದು ಮಾತಿಗೋಸ್ಕರ ನಾನು ನೂರಾರು ಕನಸುಗಳು ಕಾಣ್ತಾ ಇದ್ದೀನಿ. ಯಾವಾಗ ಕರಿತೀರಾ ಗೌರಿ ಅಂತ? ನಿಮ್ಮ ಧ್ವನಿ ಕೂಡ ನನಗೆ ಗೊತ್ತಿಲ್ಲ. ಇಷ್ಟೊತ್ತಾಯ್ತು, ಇನ್ನೂ ಮನೆಗೆ ಬರಲಿಲ್ವಲ್ಲ? ಹಾಂ, ಅವರೇ ಅಂತ ಅನ್ಸುತ್ತೆ. ಒಂದು ನಿಮಿಷ, ಅಡುಗೆ ರೆಡಿ ಆಗಿದೆ. ನೀವು ಕೈಕಾಲು ಮುಖ ತೊಳ್ಕೊಂಬಂದ್ರೆ ನಾನು ಊಟಕ್ಕೆ ರೆಡಿ ಮಾಡಿಬಿಡ್ತೀನಿ. ಅಯ್ಯೋ, ಇವ್ರಿಗೆ ಊಟ ಬಿಟ್ಟು ಹೋದ್ರು? ಚೆನ್ನಾಗೇ ಇದೆಯಲ್ಲ, ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗೇ ಇದೆ. ಅಯ್ಯೋ, ಇವ್ರಿಗೆ ಇಷ್ಟ ಆಗ್ಲಿಲ್ವೇನೋ? ಇಲ್ಲೋಡಿ, ನಿಮಗೆ ನಾನು ಮಾಡಿದ ಊಟ ಇಷ್ಟ ಆಗ್ಲಿಲ್ವಾ? ಬೇರೆ ಏನು ಬೇಕು ಹೇಳಿ, ಮಾಡಿಕೊಡ್ತೀನಿ. ಇಲ್ಲ ಇಲ್ಲ, ಪರವಾಗಿಲ್ಲ, ನನಗೇನು ಹಸುವಿಲ್ಲ, ಊಟ ಏನು ಬೇಡ. ಹಾಗಲ್ಲ, ಅದು ಅತ್ತೆಯವ್ರು ಹೇಳಿದ್ದಾರೆ ನಿಮಗೆ ಹೊತ್ತೊತ್ತಿಗೆ ಊಟ ತಿಂಡಿ ಕೊಡೋದಕ್ಕೆ. ಪರವಾಗಿಲ್ಲ ಅಂತ ಹೇಳಿದ್ನಲ್ಲ, ಪರವಾಗಿಲ್ಲ, ತೊಂದರೆ ತಗೊಳ್ಳೋದು ಬೇಡ. ಏನಾಗ್ತಿದೆ? ನನಗೇನೋ ಒಂಥರ ಭಯ ಆಗ್ತಾ ಇದೆ. ಇವರು ಯಾಕೆ ಊಟ ಬಿಟ್ಟಿದ್ರು ಅಂತ ಸರಿಯಾಗಿ ಉತ್ತರನೇ ಕೊಡ್ಲಿಲ್ವಲ್ಲ? ಹೀಗೆ ಹೇಳಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ಇನ್ನು ಎಷ್ಟು ದಿನನಪ್ಪ ದೇವ್ರೆ, ನನ್ನ ಕೆಲಸ ನಾನು ಮಾಡೋಣ. ಇವ್ರಿಗೆ ಆಸೆಲ್ಲ ರೆಡಿ ಮಾಡಿದ್ದೀನಿ. ಬೆಳಿಗ್ಗೆ ಬೇಗ ಎದ್ದು ಬಿಸಿನೀರು ರೆಡಿ ಮಾಡಬೇಕು. ಇವ್ರಿಗೆ ಆಫೀಸ್ಗೆ ಹೋಗೋಷ್ಟರಲ್ಲಿ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ಇವ್ರ ಬಟ್ಟೆ ಎಲ್ಲ ಐರನ್ ಮಾಡಿಡಬೇಕು. ಮಲ್ಕೊಳ್ಳೋಣ. What do you feel? ಅಯ್ಯೋ ದೇವ್ರೆ, ಬೆಳಗ್ಗೆಯಿಂದ ಅಷ್ಟೊಂದೆಲ್ಲ ಮಾಡಿದೆ ಅಂದ್ರೂ ಒಂದೇ ಒಂದು ಮಾತು ಕೇಳಿಲ್ವಲ್ಲ? ಅತ್ತೆ ಹೇಳ್ದಾಗೆ ಖರ್ಚೀಫು, ಊಟ, ಬಟ್ಟೆ ಯಾವುದು ನನ್ನ ಕೇಳಲಿಲ್ಲ ಇವರು. ಕೊನೆಗೆ ತಿಂಡಿನೂ ತಿನ್ನಲಿಲ್ಲ, ಹಂಗೆ ಹೋಗ್ಬಿಟ್ರು. ಬನ್ನಿ ಮಿಸ್ಟರ್ ರಾಮಚಂದ್ರ. ಸರ್ ಏನೋ ಬರ ಹೇಳಿದ್ರಂತೆ. ಮಿಸ್ಟರ್ ರಾಮಚಂದ್ರ, ಇವಾಗ ನಿಮ್ಮ ಕ್ಲಾಸ್ನಲ್ಲಿ ಏನೋ ಯೋಚನೆ ಮಾಡಿಕೊಂಡು ಮೈಂಡ್ ಅಪ್ಸೆಟ್ ಮಾಡ್ಕೋತೀರಾ ಅಂತ ಸ್ಟೂಡೆಂಟ್ಸು ಕೆಲವೊಬ್ರು ಕಂಪ್ಲೇಂಟ್ ಮಾಡಿದ್ರು. ನೀವು ಯಾಕೆ ಸ್ವಲ್ಪ ದಿನಗಳ ಕಾಲ ಮನೆಯಲ್ಲಿ ರೆಸ್ಟ್ ಮಾಡಬಾರ್ದು? ಹೊಸದಾಗಿ ಮದುವೆ ಆಗಿದ್ದೀರಾ ಕೂಡ. ನೋನು ಸರ್, ಇಲ್ಲ, ನನ್ನ ಮನಸ್ಸಿಗೆ ನೆಮ್ಮದಿ ಕೊಡೋವಂಥ ಜಾಗ ಅಂದರೆ ಇದೊಂದೇ ಸರ್. ಯಾವುದೇ ಕಾರಣಕ್ಕೂ ನಾನು ರಜೆ ತೊಗೊಳ್ಳೋದಿಲ್ಲ. ಇನ್ನೇನು ಸ್ವಲ್ಪ ದಿನಗಳ ಕಾಲ ಎಕ್ಸಾಮ್ ಹತ್ತಿರ ಬಂದ್ಬಿಡುತ್ತೆ. ರಿವಿಷನ್ ಎಲ್ಲ ಮಾಡಿಸ್ಬೇಕು. ಸಿಲೆಬಸ್ ಇನ್ನೂ ಕವರ್ ಆಗಿಲ್ಲ ಸರ್. ಇನ್ಮೇಲೆ ಹಾಗೆಲ್ಲ ಆಗಲ್ಲ ಬಿಡಿ, ದಯವಿಟ್ಟು ಕ್ಷಮಿಸಿ. ನೋ 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 ನಾನು ನಿಮ್ಮನ್ನು ಆಕ್ಷೇಪಣೆ ಮಾಡ್ತಿಲ್ಲ. ನನ್ನಿಂದ ಏನಾದರೂ ಸಹಾಯ ಆಗುತ್ತಾ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಐ ಆಮ್ ಆಲ್ ರೈಟ್. ಯು ಡೋಂಟ್ ವರಿ ಸರ್, ಐ ಕ್ಯಾನ್ ಮ್ಯಾನೇಜ್. ಹಾಯ್ ರಾಮ್. ಹೇ ಅನಂತರಾಮು, ನೀನು? ಹೌದು, ನಾನೇ, ನಿನ್ನ ಸಹೋದ್ಯೋಗಿ ಮಿಸ್ಟರ್ ಅನಂತರಾಮು MA. ಗೊತ್ತಾಯ್ತೆ, ಈಗ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ಅಂತೂ ಚಿನ್ಕುಳಿ ಹಂಗೆ ಮಾತಾಡೋದು ಇನ್ನೂ ಬಿಟ್ಟಿಲ್ಲ ನೀನು. ಅದು ಹೇಗೋ ಸಾಧ್ಯ? ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅನ್ನೋ ಗಾದೆ ಕೂಡ ಇದೆ. ಅದು ಸರಿ, ಯಾವಾಗ ಬಂದು ಡ್ಯೂಟಿಗೆ ಜಾಯ್ನ್ ಆದೆ? ನಿನ್ನೆ ತಾನೇ ಬಂದೆ. ಡ್ಯೂಟಿಗೆ ಜಾಯ್ನ್ ಆಗುವಾಗ ಸಿಗ್ನೇಚರ್ ಹಾಕ್ಬೇಕಲ್ಲ, ಅವಾಗ ನೀನು ಮುದ್ದಾದ ಹ್ಯಾಂಡ್ ರೈಟಿಂಗ್ ನೋಡಿದೆ. ಅವಾಗ ಗೊತ್ತಾಯ್ತು ನೀನು ಇಲ್ಲೇ ಇದೆಯಾ ಅಂತ. ಎನಿವೆ, ಇಬ್ಬರು ಒಂದೇ ಕಾಲೇಜಲ್ಲಿ ಇದ್ದೀವಿ, ಇಬ್ಬರು ಲೆಕ್ಚರರ್ ಕೂಡ ಆಗಿದ್ದೀವಿ. ಮತ್ತೆ ಏನಪ್ಪ, ಮದುವೆಗಿದ್ವಿ ಆದ್ಯೋ ಹೇಗೆ? ಹಾಂ, ರೀಸೆಂಟಾಗಿ ಆಯಿತು. ನಿಂದು? ನಂದು ಬಿಡಪ್ಪ, ಮದುವೆ ಆಗಿ 2 ವರ್ಷ ಆಯಿತು. ಒಂದು ಮುದ್ದಾದ 9 ತಿಂಗಳು ಮಗು ಇದೆ. ನನ್ನ ಹೆಂಡತಿ ಅಂತೂ
ನಾನಂದರೆ ಜೀವನೇ ಬಿಡ್ತಾಳೆ ಕಣೋ. ಅವಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ನಾನಂದರೆ ಅಷ್ಟು ಇಷ್ಟ ಅವಳಿಗೆ. ನಾನಿಲ್ಲಿ ಇದ್ದೀನಿ ಅಂತ ಹೇಗೆ ಗೊತ್ತಾಯ್ತು ನಿಂಗೆ? ದಿವ್ಯ ದೃಷ್ಟಿ ಮರಿ. ನಿನ್ನ ತಲೆ ಅಲ್ಲ ಕಣೋ. ಹೇ ಬಿಡಪ್ಪ ಅದೆಲ್ಲ. ಇವಾಗ ನೀನು ಇಲ್ಲೇ ಇರ್ತೀಯ ಅಂತ ನನಗೆ ಗೊತ್ತು, ಅದಕ್ಕೆ ನೀನು ಹುಡುಕೊಂಡು ಬಂದೆ. ಇನ್ಮೇಲೆ ಈ ಲೈಬ್ರರಿ ಮತ್ತು ಆಫೀಸ್ ರೂಮಲ್ಲಿ ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಇವೆಲ್ಲ ಬಿಟ್ಬಿಡು. ಮತ್ತೆ ಇನ್ನೇನು ಮಾಡೋದು? ನಾನು ಬಂದಿದ್ದೀನಲ್ಲ, ಕೆಲಸ ಟೈಮಲ್ಲಿ ಕೆಲಸ, ಆಟ ಟೈಮಲ್ಲಿ ಆಟ. ಲೈಫ್ನ ಎಂಜಾಯ್ ಮಾಡಬೇಕು. ಆಗಿನ ಬುದ್ಧಿ ಇನ್ನೂ ಹೋಗಿಲ್ಲ ನಿಂಗೆ. ಆಯಿತು ನೋಡು, ಇವಾಗ ಆಟದ ಟೈಮು. ನಡಿ ಆಟ ಆಡೋಣ. ಅಂತೂ ನೀನು ಇಲ್ಲಿಗೆ ಬಂದಿದ್ದು ನನಗೆ ಬಹಳ ಅಂದರೆ ಬಹಳ ಸಂತೋಷ ಆಯಿತು ಕಣೋ. ಥ್ಯಾಂಕ್ ಯು ವೆರಿ ಮಚ್. ಆಯಿತು ನಡಿಯಪ್ಪ, ಆಯಿತು, ಟೈಮ್ ವೇಸ್ಟ್ ಮಾಡೋದು ಬೇಡ, ನಡಿ. ಇವರಾ ನನಗೆ ತೊಂದರೆ ಕೊಡಬಾರ್ದು ಅಂತ ಸೈಲೆಂಟಾಗಿ ಹೋದ್ರಾ? ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ 2 ಕನಸು ಸ್ಟೋರಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ. 2 ಕನಸು ಫಿಲಮ್ನ ಒಂದು ಧಾರಾವಾಹಿ ರೂಪದಲ್ಲಿ ಮಾಡ್ತಾ ಇದ್ದೀವಿ. ಅಲ್ಪ ಸ್ವಲ್ಪ ಮಿಸ್ಟೇಕ್ ಇರುತ್ತೆ, ಪರ್ಫೆಕ್ಟಾಗಿ ಮಾಡೋಕೆ ಆಗ್ತಾ ಇಲ್ಲ. ಕೆಲವೊಂದು ಡೈಲಾಗ್ಸ್ನ ನಾವೇ ಓನಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹಾಗೆ ಕೆಲವೊಂದು ಡಿಸ್ಟರ್ಬೆನ್ಸ್ ಇದ್ರೆ ಕ್ಷಮಿಸಿ. ವಾಯ್ಸ್ ಓವರ್ ಕೊಡುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ದಯವಿಟ್ಟು ಕ್ಷಮಿಸಿ. ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗೆ ಇಂದಿನ ಎಪಿಸೋಡ್ನ ಯಾರೆಲ್ಲ ನೋಡ್ಕೊಬಂದಿಲ್ಲ ನೋಡ್ಕೊಬನ್ನಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮ್ಮ ವಿಡಿಯೋಸ್ ನೋಡಿದ್ದೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಬಾಯ್ ಬಾಯ್.